ಮೂಲಕ ಕಾರ್ಯಕ್ರಮಕ್ಕೆ ಹುರಿದುಂಬಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಸಾರ್ವಜನಿಕರು ಸಾರಿಗೆ ಇಲಾಖೆ ನೂತನ ಉಪಕ್ರಮವಾಗಿ ಮತ್ತು ಸಾರಿಗೆ ಸೌಲಭ್ಯವನ್ನು ವಿಸ್ತರಿಸುವ ನೆಲೆಗಟ್ಟಿನಲ್ಲಿ ಸಾರಿಗೆ ಇಲಾಖೆಯ ಪ್ರಾದೇಶಿಕ ನೂತನ ಕಚೇರಿಯ ಉದ್ಘಾಟನೆ ಮತ್ತು ಚಾಲನಾ ಪತ್ರದ ಉದ್ಘಾಟನಾ ಸಮಾರಂಭ ಜ್ಯೋತಿಯನ್ನು ಬೆಳೆಸುವ ಮೂಲಕ ಇದೀಗ ಉದ್ಘಾಟನೆಗೊಂಡಿದೆ. ಶ್ರೀಯುತ ಪ್ರಕಾಶ್ ಕೆ ಕೋಳಿಬಾಟ್ ಶ್ರೀಯುತರ ಅಧ್ಯಕ್ಷತೆಯೊಂದಿಗೆ ಮತ್ತು ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಕೃತಜ್ಞತೆ ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತ ಎಲ್ಲ ಗಣ್ಯ ಮಹೋದಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾದಂಥ ಹಿರಿಯರು ಮಾರ್ಗದರ್ಶಿಗಳಾದಂಥ ರಾಮಲಿಂಗಾರೆಡ್ಡಿಯನ್ನು ಒಳಗೊಂಡು ಎಲ್ಲ ಅಧಿಕಾರಿ ವೃಂದದವರೇ, ಹಿರಿಯರಾದ ಮಂಜನಗೌಡರೇ, ನಗರ ಪ್ರಾಧಿಕಾರದ ಅಧ್ಯಕ್ಷರೇ, ಎಲ್ಲ ಸಮಾಜದ ನಾಯಕರುಗಳೇ ಹಾಗೂ ರಾಣೆಬೆನ್ನೂರು ಸುತ್ತಮುತ್ತಲಿಂದ ಬಂದಂಥ ಎಲ್ಲ ರೈತ ಮಿತ್ರರೇ, ಯುವ ಮಿತ್ರರೇ, ಹಿಡಿದು ಮಾಜಿ ಸ್ಪೀಕರ್ ಅವರ ಬಹುದೊಡ್ಡ ಕನಸು ರಾಣೆಬೆನ್ನೂರು ನಗರದಲ್ಲಿ ಸುಸಜ್ಜಿತವಾದ ಒಂದು RTO ಆಫೀಸ್ ಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಬೇಕು ಅನ್ನೋದನ್ನ ಅವರು ಬಹಳ ದಿವಸದಿಂದ ಹೇಳ್ಕೊಂಡೇ ಬಂದಂಥವ್ರು. ಅವರು ಸ್ಪೀಕರ್ ಇದ್ದಾಗ ಇದನ್ನ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡೋದು. ಈ ಒಂದು ಸುಸಜ್ಜಿತವಾದ ಹೊಸ ಕಟ್ಟಡವನ್ನು ನನ್ನ ಪುಣ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಕುಡಾಡ್ ಸಾಹೇಬರ ಆಶೆ ಏನಿತ್ತು ಅದು ಈಡೇರಿಸಲಿಕ್ಕೆ ನಾನು ಶಾಸಕನಾಗಿದ್ದು ಆಗ್ತಾ ಇರೋದು ನನ್ನ ಪುಣ್ಯ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕು. ರಾಣೆಬೆನ್ನೂರು ನಗರ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಇದು ಅತಿ ವೇಗವಾಗಿ ಬೆಳೀತಕ್ಕಂಥ ನಗರ ಇದು. ಹೆಚ್ಚು ಕಮ್ಮಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಬಳ್ಳಿ ಬಿಟ್ಟರೆ ರಾಣೆಬೆನ್ನೂರಷ್ಟು ವೈವಾರಿಕ ಚಟುವಟಿಕೆಗಳು ಇನ್ಯಾವ ಊರಲ್ಲೂ ನಡೀಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಬಯಸ್ತೇನೆ. ಸಾಕಷ್ಟು ಮಲ್ಟಿನ್ಯಾಷನಲ್ ಕಂಪನಿಗಳು, ಬಿರ್ಲಾ ಗ್ರಾಸಿಮ್ ಇರ್ಬೋದು, ಸಿಂಜೆಂಟಾ ಇರ್ಬೋದು, ಗೋಲ್ಡನ್ ಹ್ಯಾಚರೀಸ್ ಇರ್ಬೋದು, ವೆಂಕೋಬಾ ಇರ್ಬೋದು, ಅನೇಕ ಕಾರ್ಖಾನೆಗಳು ಕೂಡ ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಇದ್ದಾವೆ. ಅದರ ಜೊತೆಗೆ ಅನೇಕ ಕಾರ್ಖಾನೆಗಳು, ಇದರ 4-5 ಕಾರ್ಖಾನೆಗಳ ಜೊತೆಗೆ ನಾನು ಆಗಲೇ ಮಾತುಕತೆ ನಡೆಸಿದ್ದೀನಿ. ಅದರಲ್ಲಿ 3 ರಾಣೆಬೆನ್ನೂರು ನಗರದಲ್ಲಿ 3 ಹೊಸ ಕಾರ್ಖಾನೆ ಬಂದು ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಅನೇಕ ಕಾರ್ಯಗಳನ್ನು ತರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಹೀಗಾಗಿ ಈ ತರ ಬೆಳೀತಿರುವ ನಗರ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿ ಹೊರಟಿರೋದ್ರಿಂದ ಇಲ್ಲಿ ಕೂಡ ಏನು ರಾಣೆಬೆನ್ನೂರು ನಗರದಲ್ಲಿ ಸಾರಿಗೆ ವ್ಯವಸ್ಥೆ ಆಫೀಸ್ಗಳು ಮುಖ್ಯ. ಯಾಕಂದ್ರೆ ಒಂದು ಕಟ್ಟಡ ಅಂತಂದ್ರೆ ಒಂದು ಸರ್ಕಾರಿ ಕಟ್ಟಡ ಅಂತಂದ್ರೆ ಅದು ಬರೀ ಸಿಮೆಂಟು, ಕಲ್ಲು, ಇಟ್ಟಿಗೆಯಿಂದ ಕಟ್ಟಿದಂತಲ್ಲ. ಜನಸಾಮಾನ್ಯರ ಆಶೋತ್ತರಗಳಿಗೆ ಪ್ರಾಮಾಣಿಕವಾದ ಟ್ರಾನ್ಸ್ಪರೆಂಟ್ ಆದ ಒಂದು ಆಡಳಿತವನ್ನು ಕೊಡಲಿಕ್ಕೆ ಇದು ನಾಂದಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ರಾಮರೆಡ್ಡಿ ಸಾಹೇಬರು ರಾಣೆಬೆನ್ನೂರಿಗೆ ಬಂದಿದ್ದಾರೆ. ಅವ್ರು ನಾವೇನು ಮನವಿ ಕೊಡದೆ ಕಳಿಸಿದ್ರೆ ತಪ್ಪಾಗುತ್ತೆ. ಇಷ್ಟು ಬೆಳೀತಾ ಇರೋ ನಗರದಲ್ಲಿ 50 ವರ್ಷಗಳಿಂದ ಅದೇ ಬಸ್ ಸ್ಟ್ಯಾಂಡ್, ಚಿಕ್ಕ ಬಸ್ ಸ್ಟ್ಯಾಂಡ್, ಜನದಟ್ಟಣೆ, ಟ್ರಾಫಿಕ್ ಜಾಮ್ಗಳನ್ನ ಒಳಗೊಂಡಂತ ಈ ನಗರಕ್ಕೆ ಇಷ್ಟು ದೊಡ್ಡ ಬೆಳೆದ್ರೂ ಕೂಡ 50 ವರ್ಷದಿಂದ ಒಂದು ಚಿಕ್ಕ ಬಸ್ ಸ್ಟ್ಯಾಂಡ್ ನಮ್ಮೂರಲ್ಲಿರೋದ್ರಿಂದ ತಮ್ಮ ಆಶೀರ್ವಾದದಿಂದ, ಸರ್ಕಾರದ ಇಚ್ಛಾಶಕ್ತಿಯಿಂದ ರಾಣೆಬೆನ್ನೂರು ನಗರದಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಿಸಲಿಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ನಾಂದಿ ಹಾಡಬೇಕು ಅಂತಕ್ಕಂಥ ಬಹಳ ವಿನಮ್ರತವಾಗಿ ಅವ್ರನ್ನ ಬೇಡ್ಕೊಂಡು ಇಷ್ಟೊಂದು ಫ್ಯಾಕ್ಟರಿಗಳು ಇಲ್ಲಿ ಬರ್ತಾ ಇದಾವೆ ಅಂತಂದ್ರೆ ಬಸ್ ಸ್ಟ್ಯಾಂಡ್, ಹೈಟೆಕ್ ಬಸ್ ಸ್ಟ್ಯಾಂಡ್ ಇದ್ರೆ ಮಾತ್ರ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ, ಅಧಿಕಾರಿಗಳಿಗೆ ಅನುಕೂಲ ಆಗ್ಲಿಕ್ಕೆ ತಾವು ಅನುವು ಮಾಡಿಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿಕೊಂಡು ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಇಲ್ಲಿ ಅನೇಕ ಜನ ರಾಮಲಿಂಗಾರೆಡ್ಡಿ ಸಾಹೇಬರ ಮಾತುಗಳನ್ನು ಕೇಳಕ್ ಬಂದಿದ್ವಿ. ನನಗೆ ಯಾಕೆ ಮಾತಾಡಿದೆ ಅಂದ್ರೆ ನಮ್ಮ ರಾಣೆಬೆನ್ನೂರಿಗೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಸರ್ ಅಂತ ಕೇಳೋದಕ್ಕಷ್ಟೇ ನಾನು ಬಂದಿದ್ದೀನಿ. ದಯಮಾಡಿ ಎಲ್ಲರ ಆಸೆಯನ್ನ, ರಾಣೆಬೆನ್ನೂರು ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯ ಆಸೆಯನ್ನ ನೀವು ಈಡೇರಿಸ್ತೀರ ಅನ್ನೋ ನಂಬಿಕೆ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.